ನಮಸ್ಕಾರ ಎಲ್ಲರಿಗೂ ನಮ್ಮ ಲೈಫ್ ನಮ್ಮ ಸ್ಟೈಲ್ಗೆ. ಇವತ್ತು ಯಾವ ಕಾಳಿಂದ ಯಾವ ಬೇಳೆ ಮಾಡ್ತೀವಿ ಅಂತ ನೋಡೋಣ. ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್. ನೋಡಿ, ಹೆಸರು ಕಾಳಿನಿಂದ ಹೆಸರು ಬೇಳೆ ಮಾಡುವಂಥದ್ದು. ಹಸಿರುಗಿರೋದು ಹೆಸರು ಕಾಳು, ಹಳದಿಗಿರೋದು ಹೆಸರು ಬೇಳೆ. ಇದು ತಂಪು, ದೇಹಕ್ಕೆ ತುಂಬ ಒಳ್ಳೆಯದು ಕೂಡ. ಇದಕ್ಕೂ ಮುಂಚೆ ಈ ಚಾನಲ್ನಲ್ಲಿ ಬೇರೆ ಬೇರೆ ಬೇಳೆಗಳ ಹೆಸರು, ಕಾಳುಗಳ ಹೆಸರುಗಳ ವಿಡಿಯೋಗಳನ್ನ ನೋಡಿದ್ದೀವಿ. ಈಗ ಈ ವಿಡಿಯೋದಲ್ಲಿ ಒಂದು 4 ಥರ ಕಾಳುಗಳು ಮತ್ತು ಬೇಳೆಗಳನ್ನು ನೋಡೋಣ. ಮುಂದೆ ನನಗೆ ಇನ್ನೂ ಬೇರೆ ಬೇರೆ ಥರ ಕಾಳುಗಳು ಸಿಕ್ಕಿದಾಗ ತೋರಿಸ್ತೀನಿ. ನೀವು ಆ ಬೇಳೆಗಳು ಮತ್ತು ಕಾಳುಗಳ ವಿಡಿಯೋ ಇನ್ನೂ ನೋಡಿಲ್ಲದೆ ಇದ್ದರೆ ಮೇಲೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಲಿಂಕು, ದಯವಿಟ್ಟು ನೋಡಿ. ಇಲ್ಲಿ ನೋಡಿ, ಇದು ಕಡಲೆಕಾಳು, ಕಪ್ಪು ಕಡಲೆಕಾಳು ಅಥವಾ ಬ್ರೌನ್ ಚನ, ಕಾಲಾ ಚನ. ಎಡಗಡೆ ಇರೋದು ಹುರ್ಗಡ್ಲೆ. ನಾವು ಕಡಲೆಕಾಳನ್ನ ಹುರಿದು ಅದ್ರ ಸಿಪ್ಪೆ ತೆಗೆದು 2 ಭಾಗ ಮಾಡಿದರೆ ಅದು ಹುರ್ಗಡ್ಲೆ ಆಗುತ್ತೆ. ಬಲಕ್ಕಿದ್ದಿದ್ದು ಕಡಲೆಬೇಳೆ. ಕಡಲೆಕಾಳನ್ನ ಸುಲಿದು ಭಾಗ ಮಾಡಿದಾಗ ಕಡಲೆಬೇಳೆ ಆಗುತ್ತೆ. ಈ ವಿಡಿಯೋ ಹೊಸಬ್ರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈಗ ಮುಂದೆ ಇಲ್ಲಿ ನೋಡಿ, ಮಸೂರು ಬೇಳೆ, ಮಸೂರು ಕಾಳು. ಬಲಗಡೆ ಇರೋದು ಕಪ್ಪಗಿರೋದು ಮಸೂರು ಕಾಳು, ಎಡಕ್ಕಿರೋದು ಮಸೂರು ಕಾಳಿನಿಂದ ಮಾಡಿರೋಂಥ ಮಸೂರು ಬೇಳೆ. ಆರೆಂಜ್ ಬಣ್ಣ ಇದೆ, ಕೇಸರಿ ಬಣ್ಣ, ಅದು ಮಸೂರು ಬೇಳೆ. ನಿಮಗೆ ಇನ್ನೂ ಯಾವುದಾದ್ರೂ ಬೇರೆ ಥರ ವಿಡಿಯೋಗಳನ್ನ ನೋಡಬೇಕು, ಅಡುಗೆ ಮನೆ ಐಟಮ್ಸ್, ಕಿಚನ್ ಐಟಮ್ಸ್ ಅಂತ ಹೇಳಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗ ನೆಕ್ಸ್ಟ್ ಅವರೆಕಾಳು ಮತ್ತು ಅವರೆಬೇಳೆ. ಎಡಕ್ಕಿರೋದು ಅವರೆಕಾಳು, ಅದೇ ಹಸಿ ಅವರೆಕಾಯಿ ನಾವೇನು ತಿಂತೀವಲ್ಲ ಅದೇ ಅವರೆಕಾಯಿನ ಒಣಗಿಸಿ ಮಾಡಿರೋಂಥ ಅವರೆಕಾಳು, ಮತ್ತು ಬಲಕ್ಕಿರೋದು ಆ ಕಾಳಿನಿಂದ ಮಾಡಿರೋಂಥ ಅವರೆಬೇಳೆ. ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಲೈಫ್ ನಮ್ಮ ಸ್ಟೈಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಯಾರಿಗಾದರೂ ಉಪಯೋಗ ಆಗೋದಾದರೆ ಶೇರ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.